ಸ್ವಾಗತ. ದಿನಾಂಕ 15/11/2024 ಖಾನಾಪುರ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಹಂದೂರು ಹುಲಿಕೊತ್ತಲ ಇಲ್ಲಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕು ಘಟಕ ಖಾನಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ದಿನದ ಬಾಸ್ಕೆಟ್ ಬಾಲ್ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು, ಸದರಿ ಕಾರ್ಯಕ್ರಮವನ್ನು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ PS ಮಾದರ್, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಯಳ್ಳೂರ್, ಖಾನಾಪುರದ ಸಹ ನಿರ್ದೇಶಕರು ಅಕ್ಷರ ದಾಸೋಹ ಅಧಿಕಾರಿಯಾದ ಶ್ರೀ ಮಹಾಂತೇಶ್ ಕಿತ್ತೂರ್, ಕಾರ್ಯಕ್ರಮವನ್ನು ಕ್ರೀಡಾ ದಿಗ್ಗಜ ಮೇಜರ್ ಧ್ಯಾನ್ ಚಂದ್ ರವರ ಫೋಟೋ ಪೂಜಿಸುವುದರೊಂದಿಗೆ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಮಯದಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ RP ವಂಟ್ಕೋಡಿ ಸರ್, ಖಾನಾಪುರ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀಮತಿ ಸುರೇಖಾ ಮಿರ್ಜಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ LN ಕುರೇರ್ ಹಾಗೂ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀ ವಿವೇಕಾನಂದ ಹಿರೇಮಠ್, ಶಾಲೆಯ SDMC ಅಧ್ಯಕ್ಷರು, ಊರಿನ ಹಿರಿಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತಾತ್ವಿಕ ಮತ್ತು ಪ್ರಾಯೋಗಿಕ ತರಗತಿಗಳನ್ನು ತೆಗೆದುಕೊಳ್ಳಲಾಯಿತು. ಮಧ್ಯಾಹ್ನದ ಭೋಜನವನ್ನು ಮುಗಿಸಿದ ನಂತರ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ ಸಾಧಕರಿಗೆ ಅಭಿನಂದನಾ ಸಮಾರಂಭವನ್ನು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕು ಘಟಕ ಖಾನಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿ ಸಾಧಕರಿಗೆ ಸನ್ಮಾನವನ್ನು ಮಾಡಿ ಅವರಿಗೆ ಅಭಿನಂದಿಸಲಾಯಿತು. ಈ ಸಮಯದಲ್ಲಿ ತಾಲೂಕು ಸಂಘದ ಅಧ್ಯಕ್ಷರಾದ ಶ್ರೀಯುತ BK ಪಾಟೀಲ್ ಸರ್, ಪ್ರಧಾನ ಕಾರ್ಯದರ್ಶಿಗಳಾದ SB ಅಂಬಡಗಟ್ಟಿ ಸರ್, ಖಜಾಂಚಿಗಳಾದ KR ಪಾಟೀಲ್ ಸರ್ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಭಾಗಿಯಾಗಿ ಈ ಅಭಿನಂದನಾ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ವರದಿಗಾರರು ಮಣಿಕೊಳ್ಳುವ ಕುತೂಹಲದಲ್ಲಿ ಎಲ್ಲರೂ ಇರ್ತಾರೆ. ವಿಶೇಷವಾಗಿ ಈ ಬಾಸ್ಕೆಟ್ ಬಾಲ್ ಅನ್ನೋದು ಎಲ್ಲ ಶಾಲೆಗಳಲ್ಲಿ ಮಾಡುವಂತಹ ಆಟ ಅಲ್ಲ. ಯಾಕಂದ್ರೆ ಪ್ರೇಯರ್ ನಿಂದ್ರಾಗನ ತಾಲೂಕಿನ ಶಾಲೆಗಳಲ್ಲಿ ಜಾಗ ಇಲ್ಲ ಏನ್ರಿ, ಊಟಕ್ಕೆ ನಿಂದ್ರಾಗ ಜಾಗ ಇಲ್ಲ, ಕಟ್ಟಿ ಮೇಲೆ ಊಟ ನಿಂದ್ರತಾನ. ನಾನು ಒಂದು 30 ಸಾಲಿ ಇವತ್ತು ವಿಸಿಟ್ ಕೊಟ್ಟಾಗ ಫೋಟೋ ತಗೊಳಕ್ ಜಾಗ ಇಲ್ಲ. ಅಂಥದ್ರಲ್ಲಿ ಬಾಸ್ಕೆಟ್ ಬಾಲ್ ಕಾರ್ಯಾಗಾರ ಮಾಡುವುದು ನಿಜವಾಗಿಯೂ ಶ್ಲಾಘನೀಯ. ಯಾಕಂದ್ರೆ ಈಗ ಶಾಲೆಗೆ ಒಳ್ಳೊಳ್ಳೆ ನಾನು ಬಂದಾಗ ಬಾಲ್ ಅನ್ನೋದು ಎಲ್ಲ ಕಡೆನೂ ಇಲ್ಲ. ಕೆಲವೇ ಒಂದು ಇದರಲ್ಲಿ ಸ್ಥಳಗಳಲ್ಲಿ ಈ ಮೈದಾನಗಳದಾವ. ಆ ಮೈದಾನಗಳ ಇಲ್ಲದೆ ಇದ್ರೂ ಕೂಡ ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಷಯಗಳನ್ನ ಅವರು ಸಾಕಷ್ಟು ವಿಷಯಗಳನ್ನ ಹೇಳ್ತಾರ ಅನ್ಕೊಂಡಿದ್ದೀನಿ. ಆದರೆ ಒಂದು ಕಡೆ ಬಸವಣ್ಣನ ವಚನದಲ್ಲಿ ಹೇಳ್ತಾರೆ, ಗುರುವೆಂಬ